ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಭರತು ಜನಕು ಮುನಿಜನ ಸಚಿವ ಸಾಧು ಸಚೇತ ಬಿಹಾಯಿ लागी देव माया सबही जथा जोगु जनुपाई कृपा सिंधु लखी लोग दुखारे निज स्नेह सुरपति छल भारे सभा रामु गुर महिसुर मंत्री भरत भगति सब कई मति जंत्री राम ही चितवन चित्र लिखे से सकुचत बोलत बचन सिखे से भरत प्रीति नति विनय बड़ाई सुनत सुखद बरनत कठिनाई जासु बिलोकी भगति लवलेसु प्रेम मगन मुनिगन मिथिलेसु महिमा तासु कहे किमि तुलसी भगति सुभाय सुमति हिय हुलसी आप छोटी महिमा बड़ी जानी कभी कुल कानी मानी सकुचानी कही न सकती गुण रुचि अधिकाई मति गति बाल बचन की नाई. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಎಲ್ಲರ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ರಾಮನಿಗೆ ಗೊತ್ತಾಗಿ ಅವನು ನಗ್ತಾ ಹೇಳ್ತಾನೆ, ಇಂದ್ರ, ನಾಯಿ, ಕಾಮುಕ ನವಯುವಕ ಇರ್ತಾನಲ್ಲ, ಈ ಮೂವರು ಕೂಡ ಒಂದೇ ಗುಂಪಿನವರು ಅಂತಂದ್ಬಿಟ್ಟು ಭರತ, ಜನಕ, ಮುನಿಗಳು, ಮಂತ್ರಿಗಳು ಮತ್ತು ಜ್ಞಾನಿ ಮತ್ತು ಸಾಧು ಸಂತರು ಇವರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ದೇವಮಾಯೆಗೆ ವಶರಾಗ್ತಾರೆ. ಅಂದರೆ ಇವರನ್ನ ಬಿಟ್ಟು, ಯಾಕೆ ಅಂತಂದರೆ ಇವರು ಮಾಯೆಗೆ ಒಳಗಾಗುವಂಥವ್ರಲ್ಲ, ಅದನ್ನು ಮೀರಿರುವಂಥವ್ರು, ಅವ್ರಿಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಭರತನ ಪ್ರೀತಿ ಹೇಗೆ ಏನು ಅನ್ನೋದನ್ನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಭಗವಂತ ಅನ್ನೋದು ಏನು ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಿದೆ. ಅದಕ್ಕೆ ಇವ್ರ ಮೇಲೆ ಆ ಮಾಯೆ ಪ್ರಭಾವವನ್ನು ಬೀರಲಿಲ್ಲ. ಆದರೆ ಬೇರೆ ಜನರು ಇರ್ತಾರಲ್ಲ, ಅವರಿಗೆ ತಮ್ಮ ಸ್ವಭಾವ ಹೇಗಿರುತ್ತೋ ಅಥವಾ ಅವರೇನಾದರೂ ಆಧ್ಯಾತ್ಮಿಕದಲ್ಲಿದ್ದರೆ ಅವರ ಒಂದು ಮಟ್ಟ ಇರುತ್ತಲ್ಲ, ಸ್ಥಿತಿ ಇರುತ್ತಲ್ಲ, ಅದಕ್ಕೆ ಅನುಗುಣವಾಗಿ ದೇವಮಾಯೆಗೆ ಅವರು ವಶರಾಗ್ತಾರೆ. ಕರುಣಾಸಾಗರನಾದಂತಹ ಶ್ರೀರಾಮಚಂದ್ರ ಇಂದ್ರನ ಮಾಯೆಯಿಂದ ಮತ್ತು ತನ್ನ ಸ್ನೇಹದಿಂದ ದುಃಖಿತರಾದಂತಹ ಸಭಾಸದರನ್ನು ನೋಡ್ತಾನೆ. ಅವನಿಗೆ ಗೊತ್ತಾಗತ್ತೆ ಈಗ ಇಂದ್ರ ಮಾಯೆ ಮಾಡಿದ್ದಾನೆ, ಸೊ ಅದಕ್ಕೆ ಒಳಗಾಗಿರೋದ್ರಿಂದ ಇವರೆಲ್ಲ ಈ ರೀತಿ ಮಾಡ್ತಿದ್ದಾರೆ, ಮತ್ತು ನನ್ನ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅದು ಕೂಡ ಗೊತ್ತಿದೆ. ಸಭಿಕರು, ಜನಕ, ಗುರುಗಳು, ಬ್ರಾಹ್ಮಣರು, ಮಂತ್ರಿ ಮುಂತಾದವರೆಲ್ಲರೂ ಕೂಡ ಭರತನ ಭಕ್ತಿಗೆ ವಶರಾಗಿ ಏನೂ ಮಾತಾಡದೆ, ಏನೂ ಮಾಡೋಕ್ಕೂ ಆಗದೆ ಅವರು ಒಬ್ಬ ಸ್ಟ್ಯಾಚ್ಯೂಗಳು ಇದ್ದಂಗೆ, ಅಂದರೆ ಒಂದು ಚಿತ್ರದಲ್ಲಿ ಬರೆದಿರುವಂಥ ಪೇಂಟಿಂಗ್ ಹೇಗಿರುತ್ತೋ ಆ ರೀತಿ ಅವರೆಲ್ಲರೂ ಕೂಡ ನಿಶ್ಚಲರಾಗಿ ಶ್ರೀರಾಮನ ಕಡೆಗೆ ನೋಡ್ತಾ ನಿಂತಿದ್ದಾರೆ. ಅಂದರೆ ಎಲ್ಲರಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ಏನು ಮಾಡ್ತಾ ಇದ್ದಾರೆ, ರಾಮನ ಕಡೆ ಒಂದು ಸ್ಟಿಲ್ ಆಗಿ ನೋಡ್ಕೊಂಡು ನಿಂತ್ಬಿಟ್ಟಿದ್ದಾರೆ, ಸ್ಟ್ಯಾಚು ಥರ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸಂಕೋಚ ಪಟ್ಕೊಂಡು ಗಿಳಿಪಾಠ ಒಪ್ಸೋ ಹಾಗೆ ಇಲ್ಲೇನಾಗಿದೆ ಅಂತಂದರೆ ಮಾಯೆಗೊಳಗಾಗಿಲ್ಲ ಅವರು, ಆದರೆ ಹೇಗಿದ್ದಾರೆ, ಸ್ಟ್ಯಾಚು ಥರ ಆಗ್ಬಿಟ್ಟಿದ್ದಾರೆ. ಅಂದರೆ ಈಗ ಏನು ಮಾಡಬೇಕು ಅಂತ ಏನೂ ಗೊತ್ತಾಗದೆ ಅವ್ರ ಮನಸ್ಸಲ್ಲಿ ಯೋಚನೆನೇ ನಿಂತೋಗಿದೆ, ಅವ್ರು ಸ್ಟ್ಯಾಚು ಥರ ಆಗ್ಬಿಟ್ಟಿದ್ದಾರೆ. ಬರೀ ರಾಮನ್ ನೋಡ್ತಾ ಇದ್ದಾರೆ ಮತ್ತು ಗಿಳಿಪಾಠದ ಥರ ಅವರು ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಒಳಗಡೆಯಿಂದ ತಂತಾನಾಗೆ ಮಾತುಗಳು ಬರ್ತಾ ಇದೆ. ಅವರು ಮಾತಾಡ್ತಾ ಇರೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದು ಗಿಳಿಪಾಠ. ಗಿಳಿ ಏನು ಮಾಡುತ್ತೆ ಹೇಳಿ, ಹೇಗೆ ಅದು ಕೇಳಿಸ್ಕೊಳ್ಳುತ್ತೋ ಅಷ್ಟನ್ನು ಮಾತ್ರ ಅದು ಹೇಳುತ್ತೆ ಹೊರತು ಅದು ಏನು ಹೇಳ್ತಾ ಇದ್ದೀನಿ ಅಂತ ಅದು ಗೊತ್ತಿರೋದಿಲ್ವಲ್ಲ. ಹಾಗೇನೆ ಇಲ್ಲಿ ಗಿಳಿ ಹೇಗೆ ಪಾಠ ಒಪ್ಸುತ್ತೋ ಹಾಗೆ ಇವರು ಮಾತಾಡ್ತಾ ಇದ್ರು. ಭರತನ ಪ್ರೀತಿ, ನಮ್ರತೆ, ವಿನಯ, ಮಹಿಮೆ ಇವೆಲ್ಲವೂ ಕೂಡ ಶ್ರವಣ ಪ್ರಿಯ, ಕಿವಿಗೆ ಹಿತವಾಗಿರುವಂಥದ್ದು. ಆದರೆ ವರ್ಣನಾತೀತ, ಕಿವಿಗೇನೋ ಹಿತವಾಗಿರುತ್ತೆ, ಆದರೆ ವರ್ಣನೆ ಮಾಡೋದಕ್ಕಾಗಲ್ವಲ್ಲ. ವರ್ಣನೆ ಮಾಡೋಕ್ಕೆ ಯಾರಿದ್ದಾರೆ, ಯಾರಿಂದನೂ ಸಾಧ್ಯ ಇಲ್ಲ. ಆ ಭರತನ ಪ್ರೀತಿ ಅನ್ನೋದೇ ಆ ರೀತಿ ಇದೆ. ಭರತನ ಪ್ರೀತಿಯ ಲವಲೇಶವನ್ನು ನೋಡಿ, ಅಂದರೆ ಏನು, ಲವಲೇಶ ಅಂತಂದರೆ ಒಂದು ಕಣ ಅಂತ ಹೇಳ್ಬೋದು.
ಆ ಕಣವನ್ನ ನೋಡಿ, ಅಂದ್ರೆ ಇವ್ರಿಗೆ ಅವನ ಪ್ರೀತಿಯ ಒಂದೇ ಒಂದು ತುಣುಕನ್ನ ನೋಡಿದಾರೆ ಅಷ್ಟೇ. ಇನ್ನು ಅವನ ಅಗಾಧ ಪ್ರೀತಿಯನ್ನ ನೋಡ್ಬಿಟ್ರೆ ಇವ್ರೇನಾಗ್ತಾರೋ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರೋದು. ಅವನ ಆ ಪ್ರೀತಿಯ ಲವಲೇಶವನ್ನ ನೋಡಿ ಮಿಥಿಲೇಶನಾದಂಥ ಜನಕ ಮಹಾರಾಜ, ಮುನಿ ಜನರು ಪ್ರೇಮ ಮಗ್ನರಾಗಿ ಹೋಗ್ತಾರೆ. ಎಲ್ಲರಿಗೂ ಕೂಡ ಭರತನ ಪ್ರೀತಿ ಎಂಥದ್ದು ಅನ್ನೋದನ್ನ ನೋಡಿ ಅವರೆಲ್ಲರೂ ಕೂಡ ಪ್ರೇಮ ಮಗ್ನರಾಗಿದ್ದಾರೆ. ಅಂತಹ ಭರತನ ಮಹಿಮೆಯನ್ನ ತುಳಸಿದಾಸ ಹೇಗ್ ತಾನೇ ವರ್ಣನೆ ಮಾಡೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಅವನ ಭಕ್ತಿ ಆಮೇಲೆ ಸುಂದರ ಭಾವಗಳಿಂದ ಕವಿಯ ಹೃದಯದಲ್ಲಿ ಸಮೃದ್ಧಿ ಮತ್ತೆ ಉದಾತ್ತ ಭಾವಗಳು ಚಿಗುರ್ತಾ ಇದ್ವು. ಅಂದ್ರೆ ಅದನ್ನ ನೋಡ್ತಾ ಇದ್ದಾರೆ ಅವರು ಕಣ್ಣಿಂದ ಅಲ್ವಾ, ಅದಕ್ಕೋಸ್ಕರ ಅವರಲ್ಲಿ ಈ ರೀತಿಯ ಒಂದು ಭಾವನೆಗಳೆಲ್ಲ ಚಿಗುರ್ತಾ ಇದೆ. ಆದರೆ ಆ ಬುದ್ಧಿ ಇದೆಯಲ್ಲ, ಅದು ತನ್ನ ಅಲ್ಪತೆ, ಅಂದರೆ ಅಲ್ಲಿ ಹೇಳ್ತಾ ಇರೋದು ನನ್ನ ಬುದ್ಧಿಮಟ್ಟ ಇದೆಯಲ್ಲ ಅದು ಚಿಕ್ಕದು, ಆದರೆ ಭರತನ ಮಹಿಮೆ ಇದೆಯಲ್ಲ ಅದು ಮಹತ್ವದ್ದು. ನಾನು ನನ್ನ ಬುದ್ಧಿಯಿಂದ ಆ ಮಹತ್ತರವಾದಂಥದ್ದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಕವಿಕುಲದ ಮಾನ ಉಳಿಸ್ಬೇಕು ಅಂತಂದ್ಬಿಟ್ಟು ನನ್ನ ಮನಸ್ಸು ಹಿಂಜರಿತು, ಅದನ್ನು ವರ್ಣಿಸುವಂಥ ಸಾಹಸಕ್ಕೆ ನಾನು ಕೈ ಹಾಕಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕವಿಗಳು ಎಲ್ಲವನ್ನು ಅವ್ರು ಹೇಗಿರ್ತಾರೋ ಆ ರೀತಿ ಅವರ ಗುಣಗಳನ್ನು ವರ್ಣನೆ ಮಾಡಬೇಕಲ್ವಾ. ಅಂದರೆ ಆ ವ್ಯಕ್ತಿ ಹೇಗಿದಾನೋ ಹಾಗೆ ವರ್ಣನೆ ಮಾಡ್ತಾರೆ. ಇಲ್ಲಿರುವಂಥ ವಸ್ತುಗಳಾಗಿರ್ಬೋದು ಅಥವಾ ಏನೇ ಒಂದು ವಿಚಾರ ಆಗಿರ್ಬೋದು ಅದನ್ನು ತಗೊಂಡು ಆಮೇಲೆ ತಮ್ಮ ಕಲ್ಪನೆಯಲ್ಲಿ ಕೆಲವೊಂದನ್ನು ಅವರು ಇಮ್ಯಾಜಿನೇಷನ್ ಮಾಡಿಕೊಂಡು, ಆದರೆ ಆ ವ್ಯಕ್ತಿ ಹೇಗಿದಾನೋ ಹಾಗೆ ಹೇಳೋದು ಕವಿಗಳ ಒಂದು ಕೆಲಸ. ಆದರೆ ಇಲ್ಲಿ ನನ್ನ ಬುದ್ಧಿಮಟ್ಟ ಕಡಿಮೆ ಇದೆ, ಭರತನ ಮಹಿಮೆ ಅಗಾಧವಾಗಿದೆ ಅಂತ ನಾನು ನಮ್ಮ ಕವಿಕುಲದ ಮಾನ ಉಳಿಬೇಕು, ನಾನೇನಾದರೂ ವರ್ಣನೆ ಮಾಡಿದ್ರೆ ಅದು ತಪ್ಪಾಗಿ ಕವಿಕುಲಕ್ಕೆ ಕೆಟ್ಟ ಹೆಸರು ಬರ್ಬೋದು ಅಂತ ಹಿಂಜರಿದು ನಾನು ಅದನ್ನು ವರ್ಣನೆ ಮಾಡುವಂಥ ಸಾಹಸಕ್ಕೆ ಕೈ ಹಾಕಲಿಲ್ಲ. ಅವನ ಗುಣಗಳನ್ನು ವರ್ಣಿಸಬೇಕು ಅಂತ ಆಸಕ್ತಿ ಏನೋ ಇದೆ, ಆದರೆ ಅದನ್ನು ವರ್ಣಿಸೋದಕ್ಕೆ ನನಗೆ ಶಕ್ತಿ ಸಾಲೋದಿಲ್ಲ. ನನ್ನ ಬುದ್ಧಿ ಬಲ ಇದೆಯಲ್ಲ ಅದು ಬಾಲ ಭಾಷಿತದಂತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು, ಮನಸ್ಸಲ್ಲಿ ಭಾವನೆ ಏನೋ ಇದೆ, ಆದರೆ ಅದನ್ನು ಮಾತುಗಳಲ್ಲಿ ಪ್ರಕಟಪಡಿಸೋದಕ್ಕೆ ನನಗೆ ಆಗ್ತಾ ಇಲ್ಲ, ಅಶಕ್ತನಾಗಿದ್ದೀನಿ. ಇಲ್ಲಿ ಬಾಲಭಾಷೆ ಅಂತ ಹೇಳಿದ್ದಾರೆ. ಈಗ ಮಗು ಒಂದು ಮಾತಾಡಬೇಕಾದ್ರೆ ಅದಕ್ಕೆ ಏನೋ ಒಂದು ಹೇಳಬೇಕು ಅಂತ ಇಷ್ಟ ಇರುತ್ತೆ, ಆದರೆ ಅದು ಮಾತು ಬರೋದಿಲ್ಲ, ಅದಕ್ಕೆ ತೊದಲು ಮಾತು, ಇನ್ನೂ ಸ್ಪಷ್ಟವಾಗಿ ಮಾತು ಬರ್ತಾ ಇರಲ್ಲ ನೋಡಿ, ಆ ರೀತಿ ಇರುತ್ತಲ್ಲ. ಆಗ ಅದಕ್ಕೆ ಭಾವನೆ ತನ್ನೊಳಗಡೆ ಇದೆ, ಏನೋ ಹೇಳಬೇಕು ಅನ್ನೋದು, ಅದು ಹೇಳೋದಕ್ಕೆ ಪ್ರಯತ್ನ ಮಾಡುತ್ತೆ, ಆದರೆ ಅದಕ್ಕೆ ಸರಿಯಾಗಿ ಮಾತುಗಳು ಪದಗಳ ಜೋಡಣೆ ಬರೋದಿಲ್ಲ ಅಲ್ವಾ, ಅದಕ್ಕೆ ಹೇಳೋಕ್ಕಾಗಲ್ವಲ್ಲ. ಆ ಒಂದು ಸ್ಥಿತಿಯಲ್ಲಿ ಇವಾಗ ತುಳಸಿದಾಸರು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಾಲಭಾಷೆಯ ಹಾಗೆ ನಾನೇನಾದರೂ ಇವಾಗ ಭರತನ ಮಾತನ್ನು ಹೇಳೋಕ್ಕೋದ್ರೆ, ಅವನ ಬಗ್ಗೆ ಏನಾದರೂ ಹೇಳೋಕ್ಕೋದ್ರೆ ಆ ರೀತಿ ಅನಿಸುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.